ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಗ್ಗಿಂದ ಎರಡು ರೆಸಿಪಿ ಮಾಡಿ ತೋರಿಸ್ತೀವಿ ಬರ್ರಿ. ಇಲ್ಲಿ ತತ್ತಿ ತೆಗೆದಿಕ್ಕೊಂಬಂಬ್ರಿ, ಸ್ವಲ್ಪ ಮೆಂತಿ ಪಲ್ಯ ಕಟ್ ಮಾಡಿಕ್ಕೊಂಬಂಬ್ರಿ, ಹಾಗೆ ಆನಿಯನ್ ಕೂಡ ಸಣ್ಣಾಗಿ ಹೆಚ್ಚಿಕ್ಕೊಂಬಂಬ್ರಿ, ಮೆಣಸಿನ್ಕಾಯಿ ಕೂಡ ಒಂದರಲ್ಲಿ 2 ಪೀಸ್ ಮಾಡಂಬ್ರಿ, ಮತ್ತು ಕರಿಬೇವು ಕೊತ್ತಂಬರಿ ತೊಗೊಂಬಂಬ್ರಿ. ಪಲ್ಯ ರೆಡಿ ಆಗಿಲ್ಲ ಮೇಲೆ ಹಿಂಗೆ ಕಾಣಿಸ್ತದೆ ನೋಡ್ರಿ. ತಿನ್ನಕ್ಕಂತೂ ಭಾರಿ ರುಚಿ. ಇನ್ನು ರೆಡಿ ಮಾಡೋ ವಿಧಾನ ಇಲ್ಲಿ ನೋಡ್ರಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕೊಂಬಂಬ್ರಿ, ಸ್ವಲ್ಪ ಹೊತ್ತು ಕಾಯ್ಲಕ್ಕೆ ಬಿಡಂಬ್ರಿ. ಈಗ ನೋಡ್ರಿ ಕಾಯ್ದ. ಈಗ ಉಳ್ಳಾಗಡ್ಡಿ ಹಾಕೊಂಬಂಬ್ರಿ, ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಂಬಂಬ್ರಿ. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಂಬ್ರಿ, ಆಮೇಲೆ ಸ್ವಲ್ಪ ಅರಿಶಿಣ ಸರಿಯಾಗಿ ತೀರ್ಸಿದ ಮ್ಯಾಗ ಮೆಂತಿ ಪಲ್ಯ ಹಾಕೊಂಬಂಬ್ರಿ. ಫ್ರೈ ಮಾಡ್ಕೊಂಬಂಬ್ರಿ ಮೆಂತಿ ಪಲ್ಯ ಸರಿಯಾಗಿ ಸಾಫ್ಟ್ ಆಗಿದ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕೊಂಬಂಬ್ರಿ, ಕರಿಬೇವು, ಮೆಣಸಿನ್ಕಾಯಿ ಹಾಕೆಲ್ಲ ಫ್ರೈ ಮಾಡಿಕ್ಕೊಂಬಂಬ್ರಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಬಂಬ್ರಿ, ಚೆನ್ನಾಗಿ ಫ್ರೈ ಮಾಡಂಬ್ರಿ. ತತ್ತಿ ಹೊಡೆದು ಹಾಕೊಂಬಂಬ್ರಿ. ರೆಡಿ ಆಯ್ತು ನೋಡ್ರಿ ನಮ್ಮ ಮೆಂತ್ಯ ಮೊಟ್ಟೆ ಪಲ್ಯ. ಹೇಗಿದೆ ಅಂತ ಟ್ರೈ ಮಾಡಿ ಹೇಳ್ರಿ. ಮೆಂತ್ಯ ಮೊಟ್ಟೆ ಪಲ್ಯ ಎಷ್ಟು ಸರಿಯಾಗಿ ಕಾಣಿಸ್ಲತ್ತ, ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ರಿ. ಚಪಾತಿ ಸರಿ, ಅನ್ನ ಸರಿ, ಎಲ್ಲ ಸರಿಯಾಗಿ ಕಾಣಿಸ್ತದ. ಟ್ರೈ ಮಾಡಿ ಹೇಳ್ರಿ. ಈಗ ನಾವು ಎಗ್ ರೈಸ್ ಮಾಡಂಬರ್ರಿ. ಎಗ್ ರೈಸಿಗೆ ಬೇಕಾಗಿರೋ ಪದಾರ್ಥಗಳು ಇವನ್ನು ಸರಿಯಾಗಿ ಕಟ್ ಮಾಡಿಕೊಂಬಂಬ್ರಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕೊಂಬಂಬ್ರಿ, ಆಮೇಲೆ ಕೈದಿನ ಮ್ಯಾಗ ತತ್ತಿ ಹಾಕೊಂಬಂಬ್ರಿ. ತತ್ತಿಯನ್ನು ಫ್ರೈ ಮಾಡಿ ಸೈಡಲ್ಲಿ ತೆಗ್ದಿಕ್ಕಂಬ್ರಿ. ಆನಿಯನ್, ಟಮಾಟ, ಮೆಣಸಿನ್ಕಾಯಿ, ಖಾರ, ಉಪ್ಪು, ಚಿಕನ್ ಮಸಾಲ ಮತ್ತು ಗರ್ಗುಲ್ ಮಸಾಲ ಹಾಕೊಂಬಂಬ್ರಿ. ವಿದೌಟ್ ಸೋಯಾ ಸಾಸ್ ಮತ್ತು ವಿನೆಗರ್ ಇಲ್ಲದೆ ಎಗ್ ರೈಸ್ ಮಾಡೋದು ಭಾರಿ ಆತ. ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ರಿ. ಆಮೇಲೆ ಹಾಕೊಂಡ್ಮೇಲೆ ಸ್ವಲ್ಪ ತಿರ್ಸಂಬ್ರಿ. ಮ್ಯಾಗ ಗರಂ ಮಸಾಲ, ಫ್ರೈ ಮಾಡಿರುವ ಎಗ್ ಹಾಕಿ ಸರಿಯಾಗಿ ತಿರ್ಸ್ಕೊಂಬಂಬ್ರಿ. ರೈಸ್ ಹಾಕೊಂಬಂಬ್ರಿ, ಸರಿಯಾಗಿ ಮಿಕ್ಸ್ ಮಾಡಂಬ್ರಿ. ಮ್ಯಾಗ ಕೊತ್ತಂಬರಿ. ನಮ್ಮ ಎಗ್ ರೈಸ್ ರೆಡಿ. ಮೊಟ್ಟೆ ಮೆಂತ್ಯ ಪಲ್ಯ ಇದು. ಹೀಗೆ ನಾವು ಹೆಚ್ಚೆಚ್ಚು ಅಡುಗೆ ಮಾಡುತ್ತೇವೆ. ನಿಮ್ಮ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.